ಬಿಗಿನರ್ಗೆ ಅಥವಾ ಈ ತಾನೇ ಬ್ಲೌಸ್ ಕಲಿತಿರೋರಿಗೆ ಮೇನ್ ಪ್ರಾಬ್ಲಮ್ ಬರೋದು ಇಲ್ಲಿ 2 ಪ್ರಾಬ್ಲಮ್ ಇವ್ರು ತುಂಬ ಫೇಸ್ ಮಾಡ್ತಿರ್ತಾರೆ. ಸೊ ಟೈಲರಿಂಗೇ ಬೇಡ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾರೆ. ಅದು ಯಾವುದಂದ್ರೆ ಒಂದು ಶೋಲ್ಡರ್ ಡ್ರಾಪು, ಇನ್ನೊಂದು ಹಾರ್ಮೋಲ್ ರಿಂಕಲ್ಸು ಮತ್ತು ಟೈಟು. ಈ 2 ಬ್ಲೌಸಲ್ಲಿ ಬರೋ ಒಂದು ಕಾಮನ್ ಪ್ರಾಬ್ಲಮ್ಮು. ಎಷ್ಟೊಂದು ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋದು ಇದೆ. ಸೊ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತಾರೆ ಡೀಪ್ ನೆಕ್ಕಲ್ಲಿ, ಇನ್ನು ಕ್ಲೋಸ್ ನೆಕ್ಕು ಬೋಟ್ ನೆಕ್ ಅಂದರೆ ಇಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನೇ ಇರಲ್ಲ. ಏನೋ ಒಂಥರ ರಿಂಕಲ್ಸ್ ಇರ್ಬೋದು ಅಥವಾ ಕೈ ತೂರದೇ ಇರ್ಬೋದು, ಏನೇನೋ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ನಮ್ಗೆ ಈ ಪಾರ್ಟಲ್ಲಿ ಅವ್ರಿಗೆ ಕಸ್ಟಮರ್ಗಾಗಲಿ ಅಥವಾ ನಾವೇ ಹೊಲ್ದಿದ್ರೆ ನಮಗಾಗಲಿ ಈ ಪ್ರಾಬ್ಲಮ್ ಬರೋದೇ ನಮ್ಗೆ ಇಲ್ಲಿ. ಸೊ ಈ 2 ಪ್ರಾಬ್ಲಮ್ ಯಾಕೆ ಬರುತ್ತೆ, ಇದನ್ನು ಹೇಗೆ ನಾವು ಬರದೇ ಇರೋ ಥರ ಬ್ಲೌಸ್ನ ಸ್ಟಿಚ್ ಮಾಡೋದು, ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಕೊಡ್ತೀನಿ ನಿಮಗೆ. ಶೋಲ್ಡರ್ ಡ್ರಾಪ್ ಅನ್ನೋದು ನಿಮಗೆ ಕ್ಲೋಸ್ ನೆಕ್ಕಲ್ಲಿ ಆ ಥರ ಅಷ್ಟೊಂದು ಪ್ರಾಬ್ಲಮ್ ಬರೋದಿಲ್ಲ. ಡೀಪ್ ನೆಕ್ಕಲ್ಲಿ ಇದು ತುಂಬ ಪ್ರಾಬ್ಲಮ್ ಕೊಡುತ್ತೆ ನಮಗೆ. ಸ್ಲೀವ್ ಹೆವಿ ಇದ್ದಾಗ ಕೂಡ ನಮಗೆ ಶೋಲ್ಡರ್ ಅನ್ನೋದು ಡ್ರಾಪ್ ಆಗುತ್ತೆ. ನಾವು ಇದನ್ನೇನಾದ್ರು ತುಂಬ ಚಿಕ್ಕದಾಗಿ ತೊಗೊಂಡಿದ್ದೀವಿ, ಇಲ್ಲ ಅಗತ್ಯಕ್ಕಿಂತ ಜಾಸ್ತಿ ಶೋಲ್ಡರ್ ತೊಗೊಂಡಿದ್ದೀವಿ, ಆ ಮೆಜರ್ಮೆಂಟಿಗೆ 32 ಇರೋರಿಗೆಲ್ಲ ನಾವು 15 ಕೊಡ್ತಾ ಇದ್ದೀವಿ, 16 ಕೊಡ್ತಿದ್ದೀವಿ ಅಂದರೆ ಅದೆಲ್ಲ ಶೋಲ್ಡರ್ ಡ್ರಾಪ್ಗೆ ತುಂಬ ಕಾರಣ ಇರುತ್ತೆ, ಒಂದೇ ರೀಸನ್ ಇರಲ್ಲ. ಇನ್ನು ಹಾರ್ಮೋಲ್ ಹತ್ರ ಬರೋ ರಿಂಕಲ್ಸು ಟೈಟು ಇದ್ರ ಬಗ್ಗೆ ಸ್ವಲ್ಪ ನಾನು ಇದ್ರ ಬಗ್ಗೆನೇ ಹೇಳ್ತೀನಿ. ಯಾಕಂದರೆ ಶೋಲ್ಡರ್ ಡ್ರಾಪ್ ಬಗ್ಗೆ ನಾನು ತುಂಬ ವಿಡಿಯೋ ಮಾಡಿದ್ದೀನಿ. ಶೋಲ್ಡರ್ ಯಾವ ರೀತಿ ಕರೆಕ್ಟಾಗಿ ತೊಗೊಳ್ಳೋದು ಇದ್ರ ಬಗ್ಗೆ ಎಲ್ಲ ವಿಡಿಯೋನಲ್ಲಿ ಹೇಳಿದ್ದೀನಿ. ಈಗ ಹಾರ್ಮೋಲ್ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಯಾಕಂದರೆ ಹಾರ್ಮೋಲ್ ಹತ್ರ ಬರೋ ಟಕ್ಸ್ನ ಎಲ್ಲ ತುಂಬ ಜನ ನಾನು ನೋಡ್ತೀನಿ ಬರೀ ಒಂದು 1/4 ಇಂಚ್ ಅಷ್ಟೇ ಹಿಡಿತಿರ್ತಾರೆ ಇಲ್ಲಿ ಟಕ್ಸ್ನ. ಸೊ ಎಲ್ಲ ಸೈಜ್ಗೂ ಅಥವಾ ಎಲ್ಲ ಪ್ಯಾಟರ್ನ್ಗೂ ಇಲ್ಲಿ ಬರೀ ನಾವು 1/4 ಇಂಚ ಹಿಡಿತಿದ್ದೀವಿ ಅಂದರೆ ಇದು ಸರಿ ಹೋಗಲ್ಲ. ಕೆಲವೊಂದು ಬಾಡಿ ಪರ್ಫೆಕ್ಟ್ ಆಗಿರುತ್ತೆ, ಅಂದರೆ ಮೇಲೆ ಅಪ್ಪರ್ ಚೆಸ್ಟ್ಗೂ ಫುಲ್ ಬಸ್ಟ್ಗೂ ನಾರ್ಮಲಾಗಿ 1 ಇಂಚ್ ಡಿಫ್ರೆನ್ಸ್ ಇರುತ್ತೆ. ಈ ಥರ ಎಲ್ಲ ಇದ್ದವ್ರಿಗೆ ಸರಿ ಇದು ಓಕೆ ಆಗುತ್ತೆ. ಕೆಲವೊಂದ್ಸಲಿ ನಮ್ಮ ಬಾಡಿ ಅಬ್ನಾರ್ಮಲ್ ಇರುತ್ತೆ, ಅಂದರೆ ಈ ಪಾರ್ಟ್ ಚಿಕ್ಕದಿರ್ಬೋದು, ಫಸ್ಟ್ ಅನ್ನೋದು ತುಂಬ ಹೆವಿ ಇರ್ಬೋದು. 3-4 ಇಂಚಸ್ ಎಲ್ಲ ನಮಗೆ ಡಿಫ್ರೆನ್ಸ್ ಇದ್ದಾಗ ನಾವು ಇಲ್ಲಿ ಬರೀ 1/4 ಇಂಚ್ ಹಿಡಿತೀವಿ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಲೂಸ್ ಬಂದೇ ಬರುತ್ತೆ. ಇಲ್ಲಿ ಲೂಸ್ ಬಂದರೆ ಏನೇನಾಗುತ್ತೆ ನಮಗೆ ಇಲ್ಲಿ ರಿಂಕಲ್ಸು ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಕಾಮನ್ ಆಗಿ ಮಾಡೋ ಎಲ್ಲರೂ ಮಿಸ್ಟೇಕ್ ಏನಂದರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಶೋಲ್ಡರ್ನ ತುಂಬ ಕಡಿಮೆ ತೊಗೊಂಡ್ಬಿಡ್ತಾರೆ. ಸೊ ಕಡಿಮೆ ತೊಗೊಂಡು ಇದು ಚೆಸ್ಟ್ ಲೈನ್ನ ಜಾಸ್ತಿ ಮಾಡಿಬಿಡ್ತಾರೆ. ಸೊ ಇಷ್ಟೊಂದು ಬಟ್ಟೆ ನೀವು ಇಲ್ಲಿ ಸ್ಲೀವ್ ಹತ್ರ ಬಿಡ್ತಾ ಇದ್ದಾರೆ ಅಂದರೆ ಇಲ್ಲಿ ತುಂಬ ಬಟ್ಟೆ ಇದೆ ಅಂದರೆ ನಮಗೆ ಕೈ ಹಿಂಗೆ ಮಾಡುವಾಗ ಅದೇನಾಗುತ್ತೆ ಅಂದರೆ ಎಲ್ಲ ಇಲ್ಲಿ ನಮಗೆ ರಿಂಕಲ್ಸ್ ಆಗಿ ಬರುತ್ತೆ. ಸೊ ಈ ಡಿಸ್ಟೆನ್ಸು ಕೂಡ ಬ್ಲೌಸಿಂದ ಬ್ಲೌಸ್ಗೆ, ಸೈಜಿಂದ ಸೈಜ್ಗೆ ಇಷ್ಟೇ ಇರಬೇಕು ಅನ್ನೋ ಒಂದು ರೂಲ್ಸ್ ಇರುತ್ತೆ. ಸೊ 40 ಈಗ ಎಕ್ಸಾಂಪಲ್ 40 ಸೈಜೇ ಅಂದ್ಕೊಳ್ಳಿ. 40 ಸೈಜ್ಗೆ ಏನು ಮಾಡ್ತಾರೆ ಅಂದರೆ ಇದನ್ನು 5 ಇಂಚು ಶೋಲ್ಡರ್ ತೊಗೋತಾರೆ. ಇನ್ನು ಮಿಕ್ಕಿ 10 ಇಂಚು ಚೆಸ್ಟ್ ಲೈನ್ ತೊಗೊಂಡಾಗ ಇಷ್ಟು 5 ಇಂಚ್ವರೆಗೂ ಈ ಕಡೆ ಇಷ್ಟು ಉದ್ದ ತೊಗೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಪ್ರಾಬ್ಲಮ್ ಬರುತ್ತೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು ಯಾವ ಸೈಜ್ಗೆ ಎಷ್ಟು ನಾವು ತೊಗೋಬೇಕು ಅಂತ. ಸೊ ಬ್ಯಾಕಲ್ಲಿ ಇದನ್ನು ನೀವು ಚೆಸ್ಟ್ ಲೈನ್ ಮೈನಸ್ ಮಾಡೋದ್ರಿಂದ ಇದನ್ನು ಕಮ್ಮಿ ಮಾಡ್ಕೋಬೋದು. ಬಟ್ ಫ್ರಂಟಲ್ಲಿ ಏನಾಗುತ್ತೆ ಅಂದರೆ ಫ್ರಂಟಲ್ಲಿ ನಾವು ಮೈನಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬ್ಯಾಕಲ್ಲಿ ನಾವು ಡೀಪ್ ನೆಕ್ ಹಾಕಿದಾಗ ಏನಾಗುತ್ತೆ ಅಂದರೆ ಚೆಸ್ಟ್ ಲೈನ್ ಮೈನಸ್ ಮಾಡಿಕೊಂಡು ಅದು ನಿಮಗೆ ಹಿಗ್ಗಿ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಫ್ರಂಟಲ್ಲಿ ಹಂಗೆ ಆಗಲ್ಲ. ನಮ್ಮ ಬಸ್ಟಿಗೆ 2 ಇಂಚ್ ಸೇರಿನೇ ಅದನ್ನು ಡಿವೈಡ್ 4 ಮಾಡಿನೇ ಚೆಸ್ಟ್ ಲೈನ್ ತೊಗೋಬೇಕು ನಾವಿಲ್ಲಿ. ಸೊ ಅರ್ಥ ಆಯ್ತಲ್ಲ. ಅದರಲ್ಲಿ ಏನಾದರೂ ನೀವು ಕಮ್ಮಿ ಮಾಡಿಬಿಟ್ರೆ ಇಲ್ಲಿ ಉಕ್ ಹಾಕುವಾಗ ಫುಲ್ ಟೈಟ್ ಬಂದ್ಬಿಡುತ್ತೆ. ಯಾಕಂದರೆ ಫ್ರಂಟಲ್ಲಿ ನಮಗೆ ಡೀಪ್ ಅನ್ನೋದು ಒಂದು 6 ಇರುತ್ತೆ. ನಾನೀಗ 6 ಇಂಚ್ ಹಾಕ್ತಿದ್ದೀನಿ ಅಂದರೆ ಅಷ್ಟೇ ಹಾಕೋಕ್ಕಾಗುತ್ತೆ, ಅದಕ್ಕಿಂತ ಕೆಳಗಡೆ ಹೋಗೋಕ್ಕಾಗಲ್ಲ. ಬಟ್ ಬ್ಯಾಕಲ್ಲಿ ಆ ಥರ ಇರಲ್ಲ. ನನಗೆ ನಾನು 6 ಆದರೂ ಡೀಪ್ ಆಗ್ಬೋದು, 8 ಆದರೂ ಹಾಕ್ಬೋದು, 10, 11, 12 ಬ್ಯಾಕ್ಲೆಸ್ ಏನಾದರೂ ಮಾಡ್ಬೋದು. ಸೊ ಹಾಗಾಗಿ ಅಲ್ಲಿ ಚೆಸ್ಟ್ ಲೈನ್ನ ಮೈನಸ್ ಮಾಡ್ಕೋಬೋದು. ಬಟ್ ಫ್ರಂಟಲ್ಲಿ ಹಂಗೆ ಆಗೋದೇ ಇಲ್ಲ. ಚೆಸ್ಟ್ ಲೈನ್ನ ಮೈನಸ್ ಮಾಡೋಕ್ಕಾಗಲ್ಲ. ಅಲ್ಲಿ ಏನು ಮಾಡ್ಬೋದು ಅಂದರೆ ಟಕ್ಸ್ ಹಿಡಿದು ಮೈನಸ್ ಮಾಡ್ಬೋದು. ಸೊ ಗೊತ್ತಾಯ್ತಲ್ಲ. ಚೆಸ್ಟ್ ಲೈನ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಬಟ್ ಟಕ್ಸ್ ಅನ್ನೋದು ತುಂಬ ಸಲ ಏನಾಗುತ್ತೆ ಅಂದರೆ ಎಲ್ಲ ಸೈಜ್ಗೂ ಕೆಲವರು 1/4 ಇಂಚ್ ಅಷ್ಟೇ ಹಿಡಿತಿರ್ತಾರೆ. ಸೊ ಆ ರೀತಿ ಎಲ್ಲ ಸೈಜ್ಗೂ 1/4 ಇಂಚ್ ಹಿಡಿಯೋದು ಎಲ್ಲ ಬ್ಲೌಸ್ಗೂ ಸರಿ ಹೋಗಲ್ಲ. ಆ ಬಾಡಿಗೆ ಏನು ಬೇಕು, ಎಷ್ಟು ಹಿಡಿಬೇಕು ಅದು ನಮ್ಗೆ ಗೊತ್ತಿರಬೇಕು. ಈಗ ಅದೇ ನಾನು ಹೇಳಿದಂಗೆ 3-4 ಇಂಚಸ್ ಗ್ಯಾಪ್ ಇದೆ, ಡಿಫ್ರೆನ್ಸ್ ಇದೆ ಅನ್ನುವಾಗ ಈ ಟಕ್ಸು ನಮ್ಗೆ ದೊಡ್ಡದು ಬರುತ್ತೆ, ಆಲ್ಮೋಸ್ಟ್ 2 ಇಂಚಸ್ವರೆಗೂ ಬರುತ್ತೆ. ಇನ್ನೊಂದು ಟೆಕ್ನಿಕ್ಕು ಇದೆ. ಇಲ್ಲೇನೋ ನಮ್ಗೆ ಅಷ್ಟು ದೊಡ್ಡ ಡಾಟ್ ಬೇಡ ಅನ್ನೋರು 4th ಡಾಟಿಗೆ ಕನ್ವರ್ಟ್ ಮಾಡ್ಬೋದು. ಇದನ್ನು ಡಾಟ್ ಮ್ಯಾನಿಪ್ಯುಲೇಷನ್ ಅಂತೀವಿ. ಫುಲ್ಲಿ ಅಡ್ವಾನ್ಸ್ಡ್ ಲೆವೆಲಲ್ಲಿ ನಿಮಗೆ ಬರುತ್ತೆ. ತುಂಬ ಜನಕ್ಕೆ ಇಲ್ಲ ನಾನು ಪೇಪರ್ ಡ್ರಾಫ್ಟಿಂಗ್ ತೋರಿಸ್ತಿದ್ರೇ ಹೇಳ್ತಿರ್ತಾರೆ ಇದು ನಮ್ಗೆ ಅರ್ಥ ಆಗಲ್ಲ, ಬಟ್ಟೆಲಿ ತೋರಿಸಿ, ಸ್ಟಿಚಿಂಗ್ ತೋರಿಸಿ ಅಂತ. ಸೊ ಪೇಪರ್ ಡ್ರಾಫ್ಟಿಂಗ್ ಅನ್ನೋದು ಇದೊಂದು ಪ್ರೊಫೆಷ್ನಲ್ ಮೆಥಡು. ಸೊ ಇದು ನೀವು ಕಲೀಲೇಬೇಕಾಗಿರುತ್ತೆ. ನೀವೇನೋ ಟೈಲರಿಂಗ್ ಮಾಡ್ತಿದ್ದೀರಾ ಅಂದರೆ ಪೇಪರ್ ಡ್ರಾಫ್ಟಿಂಗ್ ಕಲ್ತ್ಕೊಳ್ಳಿ. ಆವಾಗ ನೀವು ಅಡ್ವಾನ್ಸ್ ಲೆವೆಲ್ಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಬರೀ 300 ರೂಪಾಯಿ ಅಷ್ಟೇ ನೀವು ಮಾಡ್ತಾ ಇರಬೇಕು. ಬರೀ ನೀವು 3 ಟಕ್ಸೇ ಹೊಲಿತಿದ್ದೀರಾ, ಅದು ಅಳತೆ ಬ್ಲೌಸ್ ತೊಗೊಂಡೇ ಹೊಲಿತಿದ್ದೀರಾ ಅಂದರೆ ನೀವು ಮುಂದುವರಿಯೋಕ್ಕೆ ಆಗೋದೇ ಇಲ್ಲ. ಅಷ್ಟೇ 300-500 ಇದಕ್ಕೆ ಫಿಕ್ಸ್ ಆಗಿಬಿಡ್ತೀರಾ. ಸೊ ನಾನೇನೋ ಡ್ರಾಫ್ಟಿಂಗ್ ಹೇಳ್ಕೊಡ್ತಿದ್ದೀನಿ ಅಂದರೆ ತುಂಬ ಜನ ನೋಡ್ಕೊಬರಲ್ಲ. ಅಯ್ಯೋ ಇದೇನಪ್ಪ ಕ್ಯಾಲ್ಕುಲೇಷನ್ ಅಂತಾರೆ, ಫಾರ್ಮುಲಾ ಅಂತಾರೆ, ಡ್ರಾಫ್ಟಿಂಗ್ ಅಂತಾರೆ, ನಮಗೇನು ಅರ್ಥ ಆಗಲ್ಲ ಅಂತ. ಯಾಕಂದರೆ ತುಂಬ ಕಮೆಂಟ್ ಅದೇ ಬರುತ್ತೆ ನನಗೆ. ಬಾಡಿ ಮೆಜರ್ಮೆಂಟ್ ಅಂದ್ರೇ ಬ್ಲೌಸಲ್ಲಿ ಮೆಜರ್ಮೆಂಟ್ ತೊಗೊಂಡು ತೋರಿಸಿ, ಬಟ್ಟೆ ಮೇಲೆ ಕಟಿಂಗ್ ಮಾಡಿ ತೋರಿಸಿ ಅಂತ ಹೇಳ್ತಿರ್ತಾರೆ. ಅವಾಗ ನಾನೇನು ಅಡ್ವಾನ್ಸ್ ಲೆವೆಲ್ ಹೇಳ್ಕೊಡೋಕೆ ಹೋದ್ರೂ ಇವ್ರು ಕಲಿಯೋಕ್ಕೆ ಆಸಕ್ತಿ ತೋರಿಸ್ತಿಲ್ವಲ್ಲ ಅಂತ ಅನಿಸುತ್ತೆ. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನೋ ಒಂದು ಕಲ್ತ್ಬಿಟ್ಟಿದ್ದೀರಾ ಅಂದರೆ ಡೀಟೇಲಾಗಿ ಕಲಿಯೋಕ್ಕೆ ಟ್ರೈ ಮಾಡಿ. ಸೊ ನೀವು ಇದನ್ನೇನಾದ್ರು ಬಿಸ್ನೆಸ್ ಆಗಿ ತೊಗೊಂಡು ಪ್ರೊಫೆಷ್ನಲ್ ಆಗಿ ಕಲಿಬೇಕು ಅಂದರೆ ನಮ್ಮದೇ ಆನ್ಲೈನ್ ಕೋಚಿಂಗ್ ಆ್ಯಪ್ ಇದೆ. ಸೊ ಈ ಬ್ಲೌಸ್ ಕೋರ್ಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಿನ್ನೂ ನಮ್ಮ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ಲರ್ನ್ ವಿತ್ ಲಕ್ಷ್ಮಿ ಅಂತ ಸರ್ಚ್ ಮಾಡಿ ನಮ್ಮ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಬ್ಲೌಸ್ನ ಬಿಗಿನರ್ ಆಗಿದ್ರೂ ಪರವಾಗಿಲ್ಲ, ತುಂಬ ಪರ್ಫೆಕ್ಟಾಗಿ ಕಲಿಬೋದು. ಯಾಕಂದರೆ ಪ್ರೊಫೆಷ್ನಲ್ ಮೆಥಡಲ್ಲಿ ನಾನು ಪ್ಯಾಟರ್ನ್ ಮೇಕಿಂಗು, ಕಟಿಂಗು, ಸ್ಟಿಚಿಂಗು ಅಂತ ಡೀಟೇಲಾಗಿ ಹೇಳಿದ್ದೀನಿ. ಸೊ ಸೀರಿಯಸ್ಸಾಗಿ ಯಾರು ಕಲಿಬೇಕು ಅಥವಾ ಇದು ಬಿಸ್ನೆಸ್ ಆಗಿ ತೊಗೋಬೇಕು ಅನ್ನೋರು ಈ ನಮ್ಮ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೋದು.
ಹಾರ್ಮೋಲ್ ಟಾಕ್ಸ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ, ಇಲ್ಲಿ ಫ್ರಂಟಲ್ಲಿ ನಾವು ಹಾರ್ಮೋಲ್ ಟಾಕ್ಸ್ನ ಸೊ ಜಾಸ್ತಿನೇ ಹಿಡಿಬೇಕಾಗುತ್ತೆ. ಕೆಲವೊಂದು ಸೈಜ್ಗೆ ನಮ್ಗೆ ಇದು ತುಂಬಾನೇ ದೊಡ್ಡದು ಬರ್ತಿದೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಇಷ್ಟಿಷ್ಟು ಅಗಲ ಹಿಡಿತೀರಾ ಅಂದರೆ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಇನ್ನು ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈಗ ನನ್ನೇ ನೋಡಿರ್ಬೋದು ನೀವು, ನನಗೆ ಅಪ್ಪರ್ ಚೆಸ್ಟ್ಗೂ ಫುಲ್ ಬಸ್ಟ್ಗೂ 2 ಇಂಚ್ ಡಿಫ್ರೆನ್ಸ್ ಬರುತ್ತೆ, ಕೆಲವೊಂದ್ಸಲಿ 3 ಇಂಚ್ ಕೂಡ ಡಿಫ್ರೆನ್ಸ್ ಆಗಿರುತ್ತೆ. ಅಂದರೆ ನಾನು ಒಂದ್ಸಲಿ ದಪ್ಪ ಸಣ್ಣ ಆಗ್ತಾ ಇರ್ತೀನಿ. ಸೊ ಈ ಥರ ಇರುವಾಗ ನನಗೆ ಏನಾಗುತ್ತೆ ಅಂದರೆ ಈ ಪಾರ್ಟ್ ಹತ್ರ ನಂಗೆ ಜಾಸ್ತಿ ಲೂಸ್ ಬರುತ್ತೆ, ಇಲ್ಲಿ ಲೂಸ್ ಕೊಡೋಣ ಅಂತ ಹೋದರೆ, ಅಥವಾ ಇಲ್ಲಿ ಏನೋ ನಾನು ಇಲ್ಲಿ ಟೈಟ್ ಆಗಲಿ ಅಂತ ಇಲ್ಲಿ ಟೈಟ್ ಮಾಡೋಕ್ಕೆ ಹೋದರೆ ಬಸ್ಟ್ ಅನ್ನೋದು ಫ್ಲಾಟ್ ಆಗಿಬಿಡುತ್ತೆ. ಸೊ ಎರಡೂ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಬೇಕಂದ್ರೆ ನನಗೆ ಇರೋದು ಒಂದೇ ಆಪ್ಷನು, ಹಾರ್ಮೋಲ್ ಹತ್ರ ಇರೋ ಟಕ್ಸ್ನ ದೊಡ್ಡದಾಗಿ ಹಿಡಿಯೋದು. ಅವಾಗ ಇಲ್ಲಿ ಎಷ್ಟು ಬೇಕೋ ಅಷ್ಟು ನನಗೆ ಮೈನಸ್ ಆಗುತ್ತೆ, ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ನನಗೆ ಹಾರ್ಡ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಹಾರ್ಮೋಲ್ ಹತ್ರ ಟಕ್ಸ್ನ ಯಾವ ರೀತಿ ತೊಗೋಬೇಕು ಅಂತ. ಅದೇ ಇನ್ನೊಂದು, ನಮ್ಮ ಶೋಲ್ಡರ್ ಏನಿರುತ್ತೆ ನಮಗೆ 13 ಅಂತ ನಾವೇನು ತೊಗೊಂಡಿರ್ತೀವಲ್ವಾ, ಹಾಗೆ ನೀವು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಫ್ರಂಟ್ ಅಂತೀವಿ, ಈ ಮೆಜರ್ಮೆಂಟ್ ಬಗ್ಗೆನೂ ನಿಮ್ಗೆ ಸ್ವಲ್ಪ ಗೊತ್ತಿರಬೇಕು. ಈ ಕ್ರಾಸ್ ಫ್ರಂಟ್ ಅನ್ನೋದು ನಿಮಗೆ ಗೊತ್ತಿದೆ ಅಂದರೆ ಇಲ್ಲಿ ಬರೋ ಲೂಸು ನಿಮ್ಗೆ ಅವಾಯ್ಡ್ ಆಗುತ್ತೆ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಅದಕ್ಕೂ ಫಾರ್ಮುಲಾ ಇದೆ. ಸೊ ನಮ್ಗೆ ಇಲ್ಲಿ ಮೆಜರ್ಮೆಂಟ್ ತೊಗೊಳ್ಳುವಾಗ ಕ್ಲೈಂಟ್ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಬಟ್ ಶೋಲ್ಡರ್ ಮಾತ್ರ ನಮ್ಗೆ ಗೊತ್ತಿರ್ಬೋದು. ಅಂಥ ಟೈಮಲ್ಲಿ ನೀವೇನು ಅದರಲ್ಲೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನೀವು ಕ್ಲೋಸ್ ನೆಕ್ ಹೊಲಿತಿದ್ದೀರಾ ಅಥವಾ ಡೀಪ್ ನೆಕ್ ಹೊಲಿತಿದ್ದೀರಾ, ಇವೆರಡು ನಿಮ್ಗೆ ಗೊತ್ತಿರಬೇಕು, ಅವಾಗಷ್ಟೇ ನೀವು ಇಲ್ಲಿ ಮೈನಸ್ ಮಾಡೋಕ್ಕೆ ಸಾಧ್ಯ. ಸೊ ಬ್ಲೌಸ್ ಅಂದಿದ್ದಾಗ ನೀವೇನು ಒಂದು 4 ಲೈನ್ ಹಾಕಿದ ತಕ್ಷಣ ಎಲ್ಲ ಬಂದ್ಬಿಡುತ್ತೆ ಅಂತಲ್ಲ, ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡ್ರೆ 100% ಪರ್ಫೆಕ್ಟ್ ಫಿಟ್ಟಿಂಗ್ ನಿಮ್ಗೆ ಸಿಗುತ್ತೆ. ಇಲ್ಲಾಂದರೆ ಏನೋ ಎಲ್ಲರೂ ಹೊಲಿತಿದ್ದಾರೆ ನಾನು ಹೊಲಿತಿದ್ದೀನಿ ಅಷ್ಟೇ ಆಗುತ್ತೆ. ಸೊ ಪರ್ಫೆಕ್ಟ್ ಫಿಟ್ಟಿಂಗ್ ಬೇಕು ಅಂದರೆ ನೀವು ಸ್ವಲ್ಪ ತಿಳ್ಕೊಳ್ಳೋದನ್ನ ವಿಷಯನ ಡೀಟೇಲಾಗಿ ತಿಳ್ಕೊಳ್ಳಿ. ಅರ್ಧಂಬರ್ಧ ತಿಳ್ಕೊಂಡ್ರೆ, ಸೊ 10 ಜನಕ್ಕೆ ಹೊಲಿತೀರಾ ಅಂದರೆ 8 ಜನಕ್ಕೆ ಅಷ್ಟೇ ನೀವು 8 ಜನಕ್ಕೆ ಪ್ರಾಬ್ಲಮ್ ಮಾಡ್ತಿರ್ತೀರ, ಇಬ್ಬರಿಗಷ್ಟೇ ಕರೆಕ್ಟಾಗಿ ಹೊಲಿತಿರ್ತೀರಾ, ಇಲ್ಲ 8 ಜನಕ್ಕೆ ರೀವರ್ಕು ಆಲ್ಟ್ರೇಷನು ಆ ಥರ ಎಲ್ಲ ಬರ್ತಾ ಇರುತ್ತೆ, ಸುಮ್ಮನೆ ಟೈಮ್ ವೇಸ್ಟು. ಸೊ ಕಲಿತಿದ್ದೀರಾ ಅಂದರೆ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಹಾಗೆ ನಿಮ್ಗೆ ಯಾವುದಾದ್ರೂ ಮೇಲೆ ಸ್ವಲ್ಪ ಡೌಟ್ ಇದೆ ಇದ್ರ ಬಗ್ಗೆ ಹೇಳಿ ಅಂದರೆ ನಾನು ನೆಕ್ಸ್ಟ್ ಅದ್ರ ಬಗ್ಗೆನೇ ಕ್ಲಾಸ್ ಮಾಡ್ತೀನಿ. ಸೊ ಏನಾದರೂ ಇದ್ದರೆ ನನಗೆ ಕಮೆಂಟ್ ಹಾಕಿ. ನೆಕ್ಸ್ಟು ನಾನು ಶೋಲ್ಡ್ರ್ ಬಗ್ಗೆ ಹೇಳ್ತೀನಿ, ಹಾಗೆ ಇನ್ನೂ ತುಂಬ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಯಾವುದ್ರ ಬಗ್ಗೆ ನಿಮಗೆ ಪ್ರಾಬ್ಲಮ್ ಇದೆ, ಏನು ಪ್ರಾಬ್ಲಮ್ ಮಿಸ್ಟೇಕ್ ಆಗ್ತಿದೆ ಅದನ್ನು ನನ್ನ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ಅದೇ ಟಾಪಿಕ್ ಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು.